ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಎಲ್ರಿಗೂ ಗೊತ್ತು ನಾವು ತಮಿಳ್ನಾಡಿಗೆ ಬಂದಿದ್ದೀವಿ. ಬಿಕಾಸ್ ತಮಿಳ್ನಾಡಲ್ಲಿರುವಂತಹ ತಿರುವಳ್ಳೂರಲ್ಲಿ ನಮ್ಮ ಒಂದು ಚಾಯ್ ವೃದ್ಧಿ ಫ್ರಾಂಚೈಸಿ ಓಪನ್ ಆಗ್ತಿದೆ. ತಮಿಳ್ನಾಡಿಗೆ ಇದು ಫಸ್ಟ್ ಫ್ರಾಂಚೈಸಿ ಆಗಿದೆ. ಆ್ಯಂಡ್ ವೆರಿ ಗ್ಲ್ಯಾಡ್ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾಳೆ ಇಲ್ಲಿ ಇರೋವಂಥ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಜೊತೆಗೆ ಅಷ್ಟೇ ಭಯ ಇದೆ ಹೇಗೆ ಇಲ್ಲಿ ಜನರು ತಗೊಳ್ತಾರೆ ಅನ್ನೋದು. ಬಿಕಾಸ್ ಕರ್ನಾಟಕ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ತಮಿಳ್ನಾಡು ಇಸ್ ಡಿಫ್ರೆಂಟ್. ಕರ್ನಾಟಕ ಪೀಪಲ್ಗೆ ಅವ್ರದ್ದೇ ಆದಂಥ ರುಚಿಗಳಿರುತ್ತೆ ಆ್ಯಂಡ್ ತಮಿಳ್ನಾಡಲ್ಲಿ ಇಲ್ಲೇ ಅವ್ರದ್ದೇ ಆದಂಥ ರುಚಿಗಳಿರುತ್ತೆ. ಬಟ್ ಅವರ್ ಕ್ಲೈಂಟ್ ಈಸ್ ವೆರಿ ಕಾನ್ಫಿಡೆನ್ಸ್. ಖಂಡಿತ ಇಲ್ಲಿ ವರ್ಕೌಟ್ ಆಗುತ್ತೆ. ನೋಡಿ, ಇದು ಫ್ರಾಂಚೈಸಿ ಓಪನ್ ಆದಮೇಲೆ ಎಷ್ಟು ಫ್ರಾಂಚೈಸೀಸ್ ನಿಮಗೆ ತಮಿಳ್ನಾಡಿನಿಂದ ಬರುತ್ತೆ ಅಂತ ಹೇಳಿದರು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಹೇಗಿತ್ತು ಜರ್ನಿ ಅಂದರೆ, ಮಾರ್ನಿಂಗೇ ಬಿಟ್ವಿ ಮನೆ. 6 hours ಜರ್ನಿ. ಬರೋ ದಾರಿಯಲ್ಲೇ ಕಾಂಜೀವರಂಗೆ ಹೋಗಿದ್ವಿ, ಶಾಪಿಂಗ್ ಮಾಡಿದ್ವಿ, ಸ್ಯಾರೀಸ್ ಎಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವೆಲ್ಲ ಕೇಳ್ಬೋದು, ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಗೊತ್ತಿದ ಮೇಲೆ ನೀವೇನಕ್ಕೆ ಅಲ್ಲಿಗೆ ಹೋದ್ರಿ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಪೇಜ್ನ ಫಾಲೋ ಮಾಡ್ತಾಯಿದ್ದೆ. ಫ್ರಮ್ ಲಾಂಗ್ ಟೈಮ್ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಹಾಕೋರು. ಬಟ್ ನನಗೆ ಆಸೆ ಇತ್ತು ಕಾಂಜೀವರಂಗೆ ಹೋದರೆ ಇವರ ಒಂದು ಸ್ಟೋರ್ಗೆ ಹೋಗಿ ನೋಡಬೇಕು ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಅದೇ ದಾರಿಯಲ್ಲಿ ಬರ್ತಾಯಿದ್ವಿ. ರೂಪೇಶ್ಗೆ ನಾನು ಕೇಳಿದೆ, ಹೇಗಿದ್ದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ, ನೀನು ಸ್ಯಾರಿ ನನಗೆ ಕೊಡಿಸ್ಬೇಕಲ್ವ. ಸೊ ಹಾಗಾಗಿ ಅಲ್ಲೋಗಿ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳಿದೆ. ಹಾಗಾಗಿ ರೂಪೇಶ್ ಸರಿ ಹೋಗೋಣ ಅಂತ ಅಂದು ಹೋಗಿದ್ವಿ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಅಫೋರ್ಡಬಲ್ ರೇಟ್ಸ್ ಅನಿಸ್ತು. ಮ್ಯಾನುಫ್ಯಾಕ್ಚರರ್ಗೂ ಇವ್ರಿಗೆ ಒಂದು 2000-3000 ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಬಿಟ್ಟರೆ. ಬಟ್ ಇವರು ಬಿಸ್ನೆಸ್ ಮಾಡೋವಾಗ ಅವರು ಒಂದು ರೂಪಾಯಿ 2 ರೂಪಾಯಿ ಲಾಭ ಮಾಡಬೇಕು ಅಂತಲೇ ಮಾಡ್ತಾರಲ್ಲ. ಹಾಗಾಗಿ ಒಂದು 2,000 to 3,000 ರುಪೀಸ್ ಡೈರೆಕ್ಟ್ ವ್ಯೂವರ್ಗಿಂತ ಇವ್ರಿಗೆ ಡಿಫ್ರೆನ್ಸ್ ಅನಿಸ್ತು. ಬಿಟ್ಟರೆ ನಾಟ್ ಹ್ಯೂಜ್. ನಮಗೆ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ನಮ್ಗೆ ಒಂದು 25,000 ರುಪೀಸ್ ಸ್ಯಾರಿ ಆದರೆ ಇಲ್ಲಿ ನಮಗೆ 12,500 ರುಪೀಸ್ಗೆಲ್ಲ ಸಿಕ್ಬಿಡ್ತಿದೆ. ಸೊ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ALRS ಅನ್ಸುತ್ತೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ, ಹೋಗಿ ಯಾವತ್ತಾದರೂ ನೀವು ಈ ಸೈಡ್ ಬಂದರೆ 1 ಸ್ಯಾರಿ 2 ಸ್ಯಾರಿಗೆಲ್ಲ ಬರೋಕ್ಕೆ ಹೋಗ್ಬೇಡಿ. ಇವತ್ತು ನಾವು ಈ ಕೆಲಸಕ್ಕೆ ಬರೋವಾಗ ಅದೇ ದಾರಿಯಲ್ಲಿ ಬಂದ್ವಲ್ಲ ಅಂತ ಹೋಗಿದ್ದು ಅಷ್ಟೇ. ಬಿಟ್ಟರೆ ನೀವು ಬಲ್ಕಾಗಿ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಅಷ್ಟು ದೂರ ಅಲ್ಲಿಂದ ಇಲ್ಲಿಗೆ ಬಂದು ಪರ್ಚೇಸ್ನ ಮಾಡ್ಬೋದು, ನಾನು ಸಜೆಸ್ಟ್ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿರುವಂಥ ಸ್ಯಾರೀಸ್ನ ಪಿಕ್ ಮಾಡಿದ್ದೀನಿ ನಾನು. ಒಂದು ಸೀರೆ ತೊಗೊಳಕ್ಕೆ ಹೋಗಿ ನಾವು 4 ಸ್ಯಾರಿನ ಪರ್ಚೇಸ್ ಮಾಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿದೆ. ನಾನು ಆ ಥರ ಕಾಂಬಿನೇಷನ್ಸು, ಒಂದು ಸರಿ ಅಂದರೆ ಪ್ಯೂರ್ ಗೋಲ್ಡ್ ಸ್ಯಾರಿ, ಕಂಪ್ಲೀಟ್ ಸ್ಯಾರಿ ಎಲ್ಲ ಗೋಲ್ಡ್. ಸೊ ಆ ಥರದ್ದು ಒಂದು ನನ್ನ ಕಲೆಕ್ಷನ್ಸಲ್ಲಿ ಇರಬೇಕು ಅಂತ ನನಗೆ ಆಸೆ ಇತ್ತು. ಆ್ಯಂಡ್ ಫೈನಲಿ ಇವತ್ತಾಯಿತು. ಜೊತೆಗೆ ಇನ್ನೊಂದು ಯೂನಿಕ್ ಕಲರ್ ಆಯಿತಾ, ಆ ಕಾಂಬಿನೇಷನು ನಾನು ಇಷ್ಟು ಸ್ಯಾರೀಸ್ ಕೊಲಾಬ್ರೇಷನ್ಸ್ ಮಾಡಿದ್ದೀನಿ, ಶಾಪ್ ಪ್ರಮೋಷನ್ಸ್ ಮಾಡಿದ್ದೀನಿ, ಡೈರೆಕ್ಟ್ ವ್ಯೂವರ್ಸ್ನ ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ. ಬಟ್ ಆ ಒಂದು ಕಲೆಕ್ಷನ್ ನನಗೆ ಯೂನಿಕ್ ಅನ್ನಿಸ್ತು. ಸೊ ಅದೊಂದು ಪಿಕ್ ಮಾಡಿದೆ. ಅತ್ತೆಗೆ ಒಂದು ಸ್ಯಾರಿ, ಜೊತೆಗೆ ಸಿಂಧು ಕಾಲ್ ಮಾಡಿದ್ಲು. ಸೊ ಅವಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕಿತ್ತಲ್ಲ, ಸೊ ಕಲೆಕ್ಷನ್ಸ್ ತೋರಿಸಿದೆ. ಅವಳಿಗೂ ಒಂದಿಷ್ಟ ಆಯಿತು, ಅದರಲ್ಲಿ ಅವಳು ಪಿಕ್ ಮಾಡೋದು ಒಂದು. ಸೊ ನಮ್ಮ ಚಿಕ್ಕಮ್ಮಗೆ ಕಾಲ್ ಮಾಡಿದೆ. ನಮ್ಮ ಚಿಕ್ಕಮ್ಮ ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಪರವಾಗಿಲ್ಲವ, ನಾವು ಇಲ್ಲೇ ಬೆಂಗಳೂರಲ್ಲಿ ತೊಗೊಳ್ಳೋಣ ಅಂತ ಅಂದರು. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ಫ್ರಾಂಚೈಸಿ ಹತ್ರ ಕೆಲಸ ಇತ್ತು, ಸ್ವಲ್ಪ ಎಲ್ಲ ಸೆಟಪ್ ಮಾಡಿಸೋದಿಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ರೂಮಿಗೆ ಬಂದ್ವಿ. ತಿರುವಳ್ಳೂರು ಹೇಗಿದೆ ಅಂತ ತೋರಿಸ್ತೀನಿ. ನಾನು ತಿರುವಳ್ಳೂರು ಅಂದರೆ ಚಿಕ್ಕ ಊರು ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಾವು ಇಲ್ಲೆಲ್ಲ ಒಂದು ರೌಂಡ್ ಹಾಕಿದ್ವಿ. ಇಟ್ಸ್ ಅ ಹ್ಯೂಜ್ ಸಿಟಿ, ಡಿಸ್ಟ್ರಿಕ್ಟ್ ಆ್ಯಕ್ಚುಲಿ ಇದು. ಸೊ ತಮಿಳ್ನಾಡಲ್ಲಿ ಚೆನ್ನೈ ಆದಮೇಲೆ ತಿರುವಳ್ಳೂರು ದೊಡ್ಡದು ಅಂತೆ, ನನಗೂ ಗೊತ್ತಿಲ್ಲ, ಹೇಳ್ತಾಯಿದ್ರು ಇಲ್ಲೆಲ್ಲ. ಆ್ಯಂಡ್ ಫುಡ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ವಿ ಒಂದು ಹೋಟೆಲ್ಗೆ, ಫುಡ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಆ್ಯಂಡ್ ಇದು ಏನು ಸ್ಟೇ, ನಾವು ಇವತ್ತು ರೂಮ್ ಸ್ಟೇ ಮಾಡಿರೋದು ವೀರ್ ರೆಸಿಡೆನ್ಸಿ ಅಂತ. ಇದು ವೀರ ರೆಸಿಡೆನ್ಸಿ. ನಾವು ಸ್ಟೇ ಮಾಡಿರೋದು ಬಂದು ವೀರ ರೆಸಿಡೆನ್ಸಿ ಅಂತ. ಚೆನ್ನಾಗಿದೆ. ದಿಸ್ ಈಸ್ ಡ್ಯೂಲೆಕ್ಸ್ ರೂಮಾ, ಡಿಲೆಕ್ಸ್ ರೂಮ್ ಇದು. ಕಾರ್ತಿ ಬಂದಿದ್ದಾನೆ ನಮ್ಮ ಜೊತೆ. ಸೊ ಸ್ಪೇಷಿಯಸ್ ಆಗಿದೆ. ಕಾರ್ತಿ ನಮಗೆ ಹೆಲ್ಪಿಗೆ ಬಂದಿದ್ದಾನೆ ಇಲ್ಲಿ ಟ್ರೈನಿಂಗ್ ಎಲ್ಲ ಕೊಡೋದಕ್ಕೆ. ಅವ್ನು ಇಲ್ಲೇ ಇದ್ಬಿಟ್ಟು ಒಂದು 5 days ಬರ್ತಾನೆ. ಸೊ ಅವನಿಗೂ ಇದೇ ಥರ ಸೇಮ್ ರೂಮು, ಪಕ್ಕದ ರೂಮ್ ಕೊಟ್ಟಿದ್ದೀವಿ. ಸೊ ಬೆಳಗ್ಗೆ ಮಾತಾಡಿಸ್ತೀನಿ ಹೇಗಿರುತ್ತೆ ನಮ್ಮ ಜರ್ನಿ, ನಮ್ಮ ಜೊತೆ ಅವ್ನ ಜರ್ನಿ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಈಗ ರೂಮ್ ಟೋರ್ನ ತೋರಿಸ್ತೀನಿ. ನಾನು ರೂಮಿಗೆ ಬಂದಿದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಅಷ್ಟು ಸ್ವೆಟ್ಟು ನನಗಂತೂ ಏನಂತಾರೆ, ನಂಗೆ ಹಿಂಗೆ ಟಚ್ ಮಾಡಿಕೊಂಡ್ರೆ ಫುಲ್ಲು ಏನಂತಾರೆ ಬಂಕಿ ಥರ ಫೀಲ್ ಆಗ್ತಾಯಿತ್ತು ಸ್ವೆಟ್ಟಿಗೆ. ಸ್ಟಿಕ್ಕಿ ಆಗಿತ್ತು. ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ. ಒಂದು ಡೋಲೋ ತರಿಸಿದ್ದೀನಿ. ಡೋಲೋ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಫ್ರಾಂಚೈಸಿ ಹತ್ರ ಹೋಗಬೇಕು. ನಾಳೆ ಇಲ್ಲಿ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ನೆಲ್ಲ ಬರೋಕ್ಕೆ ಹೇಳಿದ್ದೀನಿ, ಅವ್ರ ಜೊತೆ ಎಲ್ಲ ವ್ಲಾಗ್ ಮಾಡೋಣ, ಓಕೆನಾ?
ಆ್ಯಂಡ್ ಬನ್ನಿ ಇವಾಗ ರೂಮ್ ಟೂರ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ಪ್ಯಾಸೇಜು, ಇದು ನಮ್ಮ ರೂಮ್. ಓಕೆ, ಎಂಟ್ರ್ ಆಗ್ತಾನೆ ರೈಟ್ ಸೈಡ್ಗೆ ಬೆಡ್ ಇದೆ. ಸೊ ರೂಪೇಶ್ ಕೂತ್ಕೊಂಡು ಅಗ್ರಿಮೆಂಟ್ದು ಸ್ವಲ್ಪ ರಿವ್ಯೂ ಮಾಡಬೇಕಾಗಿತ್ತು, ರಿವ್ಯೂ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಎಂಟ್ರಿ ಆಗ್ತಾನೆ ಸೈಡ್ ಟೇಬಲ್ ಜೊತೆಗೆ ಬೆಡ್ ಇದೆ. ನೈಸ್ ಕಾಂಬಿನೇಷನ್, ನನಗೆ ಇದು ಇಷ್ಟ ಆಯಿತು, ಫ್ಲೋರಲ್ ಪ್ರಿಂಟ್. ಆ್ಯಂಡ್ ಈ ಕಡೆ ಆಪೋಸಿಟಲ್ಲಿ ಟಿ ವಿ ಆ್ಯಸ್ ಯೂಶುವಲ್. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಸಿಟ್ಟಿಂಗ್ ಟೇಬಲು, ಅದು ವಿಂಡೋ ಇದೆ, ಔಟ್ಸೈಡ್ ವ್ಯೂ. ಅಲ್ಲೊಂದು ಸೈಡ್ ಟೇಬಲ್, ಟೆಲಿಫೋನ್ ಇದೆ, ಚೆನ್ನಾಗಿದೆ. ಡ್ರೆಸ್ಸಿಂಗ್ ಏರಿಯಲ್ಲೆಲ್ಲ ನನ್ನ ಸ್ಟಫ್ಸ್ ಬಿದ್ದಿದೆ. ಇದು ಒಂದು ಡ್ರೆಸ್ಸಿಂಗ್ ಏರಿಯಾ, ವಾಕಿನ್ ವಾರ್ಡ್ರೋಬ್ಗೆ. ಹಿಂಗೆ ಇಲ್ಲಿ ಸ್ಟೋರೇಜ್, ಬ್ಯಾಗೆಲ್ಲ ಇಟ್ಕೊಳ್ಳೋಕ್ಕೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ದಿಸ್ ಇಸ್ ವಾಶ್ರೂಮ್. ಕ್ವೈಟ್ ಗುಡ್, ಡೀಸೆಂಟ್ ಆಗಿದೆ. ಫ್ರೆಂಡ್ಸ್, ಈಗ ನಾನು ಕಾಂಜೀವರಮಲ್ಲಿ ಮಧ್ಯಾಹ್ನ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಾಗೆಯೇ ನಾವು ಯಾವ ಸ್ಯಾರೀಸ್ ಪಿಕ್ ಮಾಡಿರಬಹುದು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಅಕ್ಕ ಗ್ಲಾಸ್ ತೆಗಿ, ಚೆನ್ನಾಗಿಲ್ಲ. ಕಾಂಟ್ರಾಸ್ಟ್ ಬರುವ ಬ್ಲೌಸ್ ಸೈಡ್ ಹಂಗೆ ತೆಗಿತಾರೆ, ಹಂಗೆ ಮುರಿಸ್ತಾರಲ್ಲ. ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಸೆಟ್ ಆಗಲ್ಲ ಅಕ್ಕ. ಆ ಅಕ್ಕಕ್ಕೆ ಸೆಟ್ ಆಗಲ್ಲ. ಡಿಸೈನ್ ಚೆನ್ನಾಗಿದೆ, ಆದರೆ ಕಲರ್ ಅಕ್ಕಕ್ಕೆ ಸೆಟ್ ಆಗ್ತಾ ಇಲ್ಲ. ಇದು ಚೆನ್ನಾಗಿದೆ. ಸೀರಿಯಸ್ ಆಗಿ ಚೆನ್ನಾಗಿದೆ. ಡಿಸೈನ್ ಮಾಡಿಸ್ಬಿಟ್ರೆ ಆರಿ ವರ್ಕ್ ಹಾಕ್ಬಿಟ್ರೆ ಸಕ್ಕತ್ತಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹೇಳ್ತಿರ್ತಿ ನೈಸ್. ಓಕೆ, ನಾನೇನು ವಿಡಿಯೋ ಕಾಲ್ ಮಾಡಲ್ಲ, ಬಾ ನಿನ್ನ ಮತ್ತೆ ವಿಡಿಯೋ ಕಾಲ್ ಹಿಂಗೆ ಇದು ಅದು ಪಿಂಕ್ ಕಲರ್ ಇಸ್ಕೊಳ್ಳಿ. ಇವಾಗೇನು ಒಂದು ಇಸ್ಕೊಂತೀರ ಅಷ್ಟೇ ಅಲ್ವಾ? ಇನ್ನೇನು ಆನ್ ಮಾಡಿ ಮಾಡಿದ್ದೀನಿ. ಜಸ್ಟ್ ಫ್ರೆಂಡ್ಸ್, ಇವತ್ತು ರೂಪೇಶ್ ಕಾರ್ಡ್ ಪಟಕ್ ಎಲ್ಲ ಖಾಲಿ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಖಾಲಿ. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್.
ಇನ್ನೊಂದ್ಸಲಿ ಮದುವೆ ಆಗ್ತಾ ಇದೀವಲ್ಲ ನಾವು ವಿಶ್ವ ಕಳಿಸ್ತಾ ಇದೀವಿ. ಲುಕ್ ಅಟ್ ಇಟ್ಸ್ ಫೇಸ್. ಅಲ್ಲಿ ತೋರಿಸು. ಮನೆ ನೋಡು. ಫುಲ್ ರಿಚ್. ಕ್ಯಾಮ್ರಾ ಹೋಗ್ಬಿಡೈತೆ, ಕ್ಲಿಯರಿಟಿನೇ ಬರ್ತಾಯಿಲ್ಲ. ಅಂದರೆ ಬ್ಲರ್ ಬರ್ತೈತೆ ವಿಡಿಯೋ ಅಲ್ಲ, ಅದೇ ಹೇಳ್ತಾನೆ. ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅವಾಗಲೇ ಗೋಲ್ಡ್ ಒಂದು ಹಾಕೊಂಡಿದ್ದ ಪಿಂಕ್ ಚೆನ್ನಾಗಿ. ಇದು ದೇವ್ರಿಗೆ ನೋಡ್ತಾ ಇದೀವಿ. ದೇವ್ರಿಗೆ ನಾನು ಹಾಕ್ಕೊಳ್ಳಲ್ಲ, ಬಟ್ ಹಂಗೆ ನೋಡಿ ಎತ್ಕೊಳ್ಳೋದು. ಅದು ನನಗೆ ರೂಪೇಶ್ ಕೊಡಿಸಿದ್ದು. ಸೊ ಸ್ವೀಟ್ ಆಫ್ ಹಿಮ್. ಓಕೆ, ಅಲ್ಲಿ ನೋಡಿ ಅವೆರಡು ಸೆಲೆಕ್ಟ್ ಆಗಿದೆ. ಅದು ರೂಪೇಶ್ ಕೊಡಿಸ್ತಾ ಇರೋದು. ಫ್ರೆಂಡ್ಸ್, ಇಷ್ಟೆಲ್ಲ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ನಾನು ದಿ ಬೆಸ್ಟ್ ಪಿಕ್ ಮಾಡಬೇಕು. ಅದಾದಮೇಲೆ ರೂಪೇಶ್ ಹೋಗ್ತಾರೆ, ಬಾಕ್ಸಸ್ ಓಪನ್ ಮಾಡ್ತಾರೆ. ಇದು ಚೆನ್ನಾಗಿದೆ ತಗೋ, ಅದು ಚೆನ್ನಾಗಿದೆ ತಗೋ ಅಂತಾರೆ. ಒಂದೇ ಸೀರೆ ತಗೋ ಅಂತಾರೆ. ಅವ್ರಿಗೆ ಎಲ್ಲ ಸೀರೆ ಕೊಡ್ಸೋಕ್ಕೂ ಇಷ್ಟ, ಬಟ್ ಬಜೆಟ್ ಕೂಡ ನೋಡಬೇಕಾಗತ್ತಲ್ವ. ಹಾಗಾಗಿ ಎಲ್ಲ ಎತ್ಕೊಬಂದು ಇದು ಹಾಕು, ನಿಂಗೆ ಇದು ಚೆನ್ನಾಗಿರುತ್ತೆ ಅಂತಾರೆ. ಸೋ ಸ್ವೀಟ್ ಆಫ್ ಹಿಮ್. ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಇಂಥ ಹಸ್ಬೆಂಡ್ನ ಪಡೆಯೋಕ್ಕೆ. ಐ ಆಮ್ ಸೋ ಬ್ಲೆಸ್ಡ್. ಆಮೇಲೆ ನಾವು ತೊಗೊಂಡಿರೋಂಥ ಸ್ಯಾರಿನೆಲ್ಲ ಈಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಟು ಬಿ ಫ್ರ್ಯಾಂಕ್, ಯಾವುದೇ ಕೊಲಾಬ್ರೇಷನ್ ವಿಡಿಯೋ ಅಲ್ಲ, ನಮ್ಮ ಸ್ವಂತ ದುಡ್ಡಲ್ಲಿ ಪರ್ಚೇಸ್ ಮಾಡಿರೋವಂಥದ್ದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸಿಕ್ತು. ಸೊ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ನೀವು ಕೂಡ ನೋಡಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸೌಂದರ್ಯ. ಇವತ್ತು ನಾವು ಕಾಂಜೀವರಂ ಅಲ್ಲಿ ಇದೀವಿ. ಅಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಹೋಲ್ಸೇಲ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಿಗುವಂತ ಶಾಪ್ ಅಲ್ಲಿ ಇದೀವಿ. ಅದು ಒಂದು ನೀವು ನೋಡ್ಬೋದು, ALKR ಶ್ರೀಕಾಂತ್ ಶಾ ಅಂತ ನೋಡಿರ್ತೀರಾ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ, ತುಂಬಾ ಫೇಮಸ್. ಜೊತೆಗೆ ಇಲ್ಲಿ ಸಿಗುವಂತ ಕ್ವಾಲಿಟಿ ಅಂಡ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಲ್ಲಿ ಸಿಲ್ಕ್ ಅನ್ನೋದು ನಿಮ್ಗೆ ಸಿಗುತ್ತೆ. ಯಾರೇ ಆಗಿರ್ಲಿ, ನಿಮ್ಮ ಮನೆಯಲ್ಲಿ ನಡೆಯುವಂತ ಫಂಕ್ಷನ್ಸ್ಗೆ, ಸೀಮಂತ, ಮ್ಯಾರೇಜ್, ಯಾವುದೇ ಶುಭ ಕಾರ್ಯಗಳಿಗೂ ಇಲ್ಲಿ ಬನ್ನಿ. ತುಂಬಾನೇ ಯೂನಿಕ್ ಕಲೆಕ್ಷನ್ಸ್. ಖಂಡಿತ ಈ ತರ ಕಲೆಕ್ಷನ್ಸ್ ನಿಮ್ಗೆ ಇಲ್ಲೆಲ್ಲೂ ಸಿಗೋದಿಲ್ಲ. ತುಂಬಾ ಟ್ರಸ್ಟೆಡ್ ಅಂತ ಹೇಳ್ಬೋದು. ಇವತ್ತು ನಾನು ಇಷ್ಟು ಸ್ಯಾರೀಸ್ ನ ಬೈ ಮಾಡಿದ್ದೀನಿ. ಜೊತೆಗೆ ನಾನು ಆನ್ಲೈನ್ ಅಲ್ಲಿ ಕೂಡ ಬೈ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ಬಂದು ಶಾಪಿಂಗ್ ಮಾಡಿ. ಹಲೋ, ಇಲ್ಲಿ ನೋಡಿ, ಇಲ್ಲಿ ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಸೋ ಮಚ್. ಇಷ್ಟು ಸ್ಯಾರೀಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಹಾಂ, ಸಕ್ಕತ್ತಾಗಿದೆ. ಇವಾಗ ಯಾರೋ ಅಲ್ಲಿ ಕಸ್ಟಮರ್ ನೋಡಿಬಿಟ್ಟು ಇದು ಚೆನ್ನಾಗಿದೆ ಎಷ್ಟು ಅಂತ ಕೇಳಿದ್ರು. ಏನು ಇನ್ನೊಂದ್ಸಲ ಹೇಳ್ರಿ? ಏನೋ ಗಂಡು ಮಕ್ಕಳು ಪಾಪ ಮಾಡಿದಾರಂತೆ. ಏನಕ್ಕೆ ಏನಕ್ಕೆ? ಒಂದ್ಸಲ ಹೋದ್ರೆ 30-40 ಸಾವಿರ ರೂಪಾಯಿ ಒಂದೇ ಸೀರೆ. ನಮ್ಗೆ 30-40 ಸಾವಿರ ರೂಪಾಯಿಗೆ 2-3 ವರ್ಷದ ಬಟ್ಟೆ ಬಂದ್ಬಿಡುತ್ತೆ. ಅಲ್ಲ, ನಿಮ್ಗೂ ಬರುತ್ತಪ್ಪ, ನೀವು ತಗೋಬಹುದು. ನಿಮ್ಗೆ ಯಾರು ತಗೊಳ್ಳಿ ಬಡಿ ಅಂತ. ಬ್ರ್ಯಾಂಡೆಡ್ ಅಲ್ಲೇ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್, ಥ್ಯಾಂಕ್ ಯು. 10 ಜೊತೆ ಶರ್ಟ್, 10 ಜೊತೆ ಪ್ಯಾಂಟ್ ಬರುತ್ತೆ ನಮ್ಗೆ 40 ಸಾವಿರ. ಬ್ರ್ಯಾಂಡೆಡ್ ಹೋದ್ರೂ 2-2 ಸಾವಿರ ರೂಪಾಯಿ ಅಂದ್ರೂ 40 ಸಾವಿರಕ್ಕೆ 10 ಶರ್ಟು 10 ಪ್ಯಾಂಟ್ ಬರುತ್ತೆ. 2-3 ವರ್ಷಕ್ಕೆ ಟೆನ್ಷನ್ ಇಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಎಷ್ಟೊತ್ತ ಆಚೆ ಇದ್ವಿ ನಾವು? ಒಂದು 10 ನಿಮಿಷ ಆಚೆ ಇದ್ವಾ? ಹೆಂಗನ್ನಿಸ್ತು? ಚೆನ್ನಾಗಿದೆ. ಅಷ್ಟು ಬಿಸಿಲಿದೆ, ಅಪ್ಪ ದೇವ. ನಾನು ಫುಲ್ಲು ನೋಡಿ ಬರೋವಾಗ ಫುಲ್ಲು ಬ್ರೈಟ್ ಆಗಿದೆ, ಟ್ಯಾನ್ ಆಗ್ಬಿಟ್ಟಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಒಳ್ಳೊಳ್ಳೆ ಸ್ಯಾರೀಸ್ ಸಿಕ್ತು. ಸೊ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟು ಸ್ಯಾರೀಸ್ ಪರ್ಚೇಸ್ ಮಾಡಿದ್ವಿ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ರೂಪೇಶ್, ಏನನ್ನ ಹೇಳಿ ನಿಮ್ಮದು ಗೋಲ್ಡನ್ ವರ್ಡ್ಸ್. ಗೋಲ್ಡನ್ ವರ್ಡ್ಸ್ ಏನೂ ಇಲ್ಲ. ನಿಮ್ಮ ಹೆಂಡತಿ ಹೆಂಗೆ ಕಾಣಿಸ್ತಾ ಇದ್ಲು ಸ್ಯಾರೀಸ್ ಎಲ್ಲ ಹಾಕೊಂಡಿದ್ನಲ್ಲ? ಅದೇ ದುಡ್ಡು ತಕ್ಕನಂಗೆ ಹೆಂಗೆ ಸಿಗುತ್ತೋ ಹಂಗೆ. ಅಲ್ಲ, ನಾನು ಹೆಂಗೆ ಕಾಣಿಸ್ತಾ ಇದ್ದೆ ಅಂತ ಕೇಳಿದ್ದು. ಚೆನ್ನಾಗಿ ಕಾಣ್ತಾ ಇದ್ನಾ? ಸ್ಮೈಲ್ ಹೆಂಗಿತ್ತು? ಯಾರಲ್ಲಿ ಒಂದೊಂದು ಸ್ಯಾರೀಸ್ ಹಾಕೊಂಡ್ಬಿಟ್ಟು ಫುಲ್ ಎಕ್ಸೈಟೆಡ್ ಆಗ್ಬಿಡ್ತಿದ್ದೆ. ಸಕ್ಕತ್ತಾಯ್ತು. ನಾನು ಇವಾಗ ಅಂದರೆ ಈ ಟ್ರೆಂಡಲ್ಲಿ ಮದುವೆ ಆಗಬೇಕಾಗಿತ್ತು ಮಮ್ಮ. ಎಷ್ಟು ಚೆನ್ನಾಗಿರೋ ಸ್ಯಾರೀಸು, ಎಷ್ಟು ಚೆನ್ನಾಗಿ. ಇವಾಗ ಇಲ್ಲಿ ಕಾಂಜೀವರಂ ಅಲ್ಲಿ ಟೆಂಪಲ್ ಹತ್ರ ಕಲ್ಯಾಣಿ ಇದೆಯಲ್ಲ, ಕಲ್ಯಾಣಿ ಸೆಂಟ್ರಲ್ಲಿ ಮದುವೆ ಆಗೋ ಥರ ಏನು ಚೆನ್ನಾಗಿ ನಾವು ಡೆಕೋರೇಷನ್ಸ್ ಎಲ್ಲ ಮಾಡಿಸ್ಕೊತಾ ಇತ್ತು. ಮಿಸ್ಸಿಂಗ್ ಇಟ್. ಅದೇ 20 ಲಕ್ಷ ಖರ್ಚು ಮಾಡಬೇಕು. ಏನಕ್ಕೂ ಸಾಲ
ಸಾಲಲ್ಲ 20 ಲಕ್ಷ ಡೆಕೋರೇಷನ್ಗೆ ಆಗಲ್ಲ. ಓ ಇವಾಗಿರೋ ರೇಂಜ್ ಅಲ್ಲಿ ಇದ್ದಿದ್ರೆ ಮೇಡಮ್ ನಡಿಯಕ್ಕಾಗಿದ್ದೆ. ಇವಾಗಿರೋ ರೇಂಜ್ ಇಲ್ಲ, ಅವಾಗಿಂದನೂ ಇದೆ ರೇಂಜ್. ಅಲ್ಲ ಇವಾಗಿರೋ ಟ್ರೆಂಡ್ಗೆ ಅದೇ ಇದ್ದಿದ್ರೆ ಇವಾಗ ಅಷ್ಟೇ. ಫುಲ್ ಖಾಲಿ. ರೂಪೇಶ್ ಪಾಕೆಟ್ ಸೇವಿಂಗ್ಸ್ ಎಲ್ಲ ಹೊಡೆಸ್ಬಿಡ್ತಾ ಇದ್ದೆ. ಆಕ್ಚುಲಿ ರೂಪೇಶ್ ಸರ್ಜರಿ ದಿವಸ ನಾವು ಮಾಲ್ದೀವ್ಸ್ ಅಲ್ಲಿ ಇರ್ಬೇಕಾಗಿತ್ತು. ಬುಕ್ ಮಾಡ್ಕೊಂಡಿದ್ವಿ, ಅವ್ರಿಗೆ ಹೆಲ್ತ್ ಎಮರ್ಜೆನ್ಸಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡಿದ್ವಿ. ಇಲ್ಲಾಂದ್ರೆ ಮಾಲ್ದೀವ್ಸ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ವಿ ಸರ್ಜರಿ ದಿವಸ ಅಲ್ಲ. ಕರೆಕ್ಟಾಗಿ ಅವತ್ತು ಅಲ್ಲಿ ಇರ್ತಿದ್ವಿ, ಲ್ಯಾಂಡ್ ಆಗ್ತಿದ್ವಿ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಕಾರ್ತಿಕ್ ಹೆಂಗ್ ಅನ್ಸ್ತಾ ಇದೆ? ತಲೆನೋವು ಅಂತ ಅವ್ನು ನಮ್ಮ ಶಾಪಿಂಗ್ ನೋಡಿ. ಬಿಸ್ಲಿಗೆ ತಲೆನೋವು ಬರ್ತಾ ಇತ್ತಲ್ಲ, ಶಾಪಿಂಗ್ ನೋಡಿ ತಲೆನೋವು ಬರ್ತಾ ಇಲ್ಲ. ತಗೊಳ್ಳೋ ನಿಂದು ರೋಸ್ ಮಿಲ್ಕು, ಇನ್ನ ತಣ್ಣಗಾದ್ಮೇಲೆ ಕುಡಿತೀಯ ನೋಡು. ಇದೇನು ಕಾರಲ್ಲಿ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಇಲ್ಲಿಡು, AC ಹತ್ರ ಇಲ್ಲಿ ಕೊಡು. ಎಲ್ಲಿ ಕ್ಲೀನ್? ಓಕೆ ಫ್ರೆಂಡ್ಸ್, ಇವಾಗ ನಾವು ತಿರುವಳ್ಳೂರ್ಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಇದೆಲ್ಲ ಅರೇಂಜ್ ಮಾಡಬೇಕು. ನಮ್ಗೇನು ಕೆಲಸ ಇರಲ್ಲ, ಕಾರ್ತಿಕ್ ತುಂಬ ಕೆಲಸ ಇರುತ್ತೆ. ಅವನೇ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡಬೇಕಾಗಿರೋದು. ಹಾಗಾಗಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಹೇಗೆ ಎತ್ತ ಏನು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಫುಲ್ಲು ಗದ್ದೆ, ಇದೆಲ್ಲ ನಂದೇ ಲ್ಯಾಂಡ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿ. ಬೆಳಗ್ಗೆ ಎದ್ದು ವ್ಯವಸಾಯ ಮಾಡಿ ಹಾಲು ಕರೆದು ಡೈರಿಗೆ ಹಾಕಿ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೆ ಆ ಲೈಫ್. ಈ ಥರ ಸೈಕಲಲ್ಲಿ ಹಿಂದೆಗಡೆ ಒಂದು ಏನಂತಾರೆ ಅದು ಹಾಲ್ ಕ್ಯಾನ್ ಹಾಕೊಂಡು ದಾವಣಿ ಹಾಕೊಂಡು ತುಳ್ಕೊಂಡು ಹೋಗ್ತಾ ಇದ್ದೆ. ಸಖತ್ ಮಜಾ ಇರೋದು. ನೋಡ, ರಿಟೈರ್ ಆಗೋ ಟೈಮ್ಗೆ ಅದೇ ಕೆಲಸ ನಮ್ಗೆ. ಏನಪ್ಪ, ಫಾರ್ಮಲ್ಲೆಲ್ಲ ಫಾರ್ಮಿಂಗ್ ಮಾಡೋದೆ ರಿಟೈರ್ ಆದ್ಮೇಲೆ ಅಷ್ಟೇ. ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಬಿಸಿಲು